Hey guys, welcome back to my YouTube channel. ಸೊ ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಒಂದು ಟೆಂಪಲ್ಗೆ ಹೋಗ್ತಾ ಇದೀವಿ. ಬರ್ಮಿಂಗ್ಹ್ಯಾಮ್ ಅಂತ ಊರ ಹೆಸರು. ಇಲ್ಲಿಂದ ಒಂದೂವರೆ ಅವರ್ 2 ಅವರ್ ಆಗುತ್ತೆ. ಅಂಡ್ ಯು ನೋ ವಾಟ್, ವಿ ಆರ್ ಗೋಯಿಂಗ್ ಬೈ ಟ್ರೈನ್ ಅಲ್ಲಿ ಹೋಗ್ತಾ ಇರೋದು. ಫಸ್ಟ್ ನಂದು ಟ್ರೈನ್ ಜರ್ನಿ ಹೇಗಿರುತ್ತೆ ಅಂಡ್ ಯಾವ ಟೆಂಪಲ್ಲು, ಯಾವ ದೇವ್ರ ಟೆಂಪಲ್ಲು, ಆಮೇಲೆ ಟ್ರೈನ್ ಎಕ್ಸ್ಪೀರಿಯನ್ಸು, ಅದಾದ್ಮೇಲೆ ಇನ್ನೊಂದು ಪ್ಲೇಸ್ ಹೋಗ್ತಾ ಇದೀವಿ. ಅದನ್ನ ನೀವು ಹೋಗ್ತಾ ನೋಡ್ಕೋಬಹುದು ವಿಡಿಯೋದಲ್ಲಿ. ಓಕೆನಾ? ಸ್ಟೇ ಟ್ಯೂನ್ಡ್ ಗೈಸ್. ಬೈ ಸಿ ಯು ಇನ್ ಟ್ರೈನ್. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ ದೇವಸ್ಥಾನಕ್ಕೆ ಹೋಗೋದು ಅಂತ. ಬಂದು 2 ತಿಂಗಳಾಗಿದ್ರು ನಮ್ಮ ಒಂದು ಇಂಡಿಯನ್ ವೈಬ್, ಇಂಡಿಯನ್ ಟೆಂಪಲ್, ಆ ದೇವ್ರು, ಸಾಂಗ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಇಂಡಿಯಾಲ ಇದ್ದಾಗ ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇದ್ವಿ ಟೆಂಪಲ್ಗೆ. ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇದ್ದು ಬನಶಂಕರಿ ಟೆಂಪಲ್ಗೆ. ಸೊ ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಟೆಂಪಲ್ಗೆ ಹೋಗ್ತೀವಿ ಅಂತ ತಕ್ಷಣ ತುಂಬಾ ಖುಷಿ ಆಗಿತ್ತು ನನಗೆ. ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂದ್ರೆ ನಮ್ದು ಮೆಟ್ರೋ ಸ್ಟೇಷನ್ ಇರುತ್ತಲ್ಲ, ಸೇಮ್ ಅದೇ ತರನೇ ಇತ್ತು ಇಲ್ಲಿನ ಒಂದು ರೈಲ್ವೆ ಸ್ಟೇಷನ್. ನಮ್ಮ ಜೊತೆ ಹಸ್ಬೆಂಡ್ ನ ಕಲೀಗ್ಸ್ ಅವರೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೀವು ಕ್ರಿಸ್ಮಸ್ ಅಲ್ಲಿ ಬರ್ಬೇಕು, ಫುಲ್ ಜನ ಇರ್ತಾರೆ. ಅವಾಗ ನಿಮ್ಗೆ ಯಾವ್ದೇ ಪ್ಲೇಸ್ ಅಲ್ಲಿ ಹೋದ್ರು ನಿಮ್ಗೆ ಫುಲ್ ಜನ ಅನ್ಸುತ್ತೆ, ಫುಲ್ ಕಾಸ್ಟ್ಲಿ ಇರುತ್ತೆ ಎಲ್ಲ ರೇಟುನು ಅಂತ. ಈಗ ಎಲ್ಲಾ ಕಡೆ ತುಂಬಾ ರಶ್. ಯಾಕೆ ಅಂತಂದ್ರೆ ಇದು ಸಮ್ಮರ್, ಅಂಟಿಲ್ ಸೆಪ್ಟೆಂಬರ್ ವರ್ಗುನು ಸಮ್ಮರ್ ಇರುತ್ತೆ. ಅಂದ್ರೆ ಬಿಸಿಲಿರುತ್ತೆ, ತುಂಬಾ ಬಿಸಿಲಿರುತ್ತೆ. ಹಾಗಾಗಿ ಈ ಟೈಮಲ್ಲೇ ಜನ ಟ್ರಾವೆಲ್ ಮಾಡ್ತಾರೆ ಜಾಸ್ತಿ. ಟ್ರೈನ್ ಬರ್ತಿದಂಗೆ ನಾನು ನೋಡ್ತಾ ಇದ್ದೆ, ನಂಗೆ ಕಿಟಕಿ ಸೈಡ್ ಸೀಟ್ ಬೇಕು ಅಂತ. ಕೊನೆಗೂ ನಂಗೆ ಸಿಕ್ತು. ಅಲ್ಲಿ ಕುತ್ಕೊಂಡಾಗ ಲಿಟ್ರಲಿ ದೇವ್ರ ಹತ್ರ ಬೇಡ್ಕೋತಾ, ರಶ್ ಇರಬಾರ್ದು, ಚೆನ್ನಾಗಿ ದರ್ಶನ ಆಗೋ ಹಾಗೆ ಮಾಡು ಅಂತ. ಅಲ್ಲಿಂದ ಒಂದು 30 to 40 ಮಿನಿಟ್ಸ್ ಆಯ್ತು. ಬರ್ಮಿಂಗ್ಹ್ಯಾಮ್ ಸ್ಟಾಪ್ ಕೂಡ ಬಂತು. ಇಳ್ಕೊಂಡ್ವಿ. ಇಲ್ಲಿ ನಮ್ಮ ಕೆಳಗಡೆ ಇದು ಅಂಡರ್ ಗ್ರೌಂಡ್ ಇರೋದ್ರಿಂದ ಇಷ್ಟು ಕತ್ಲೆ ಇದೆ. ಬಟ್ ಮೇಲ್ಗಡೆ ಹೋದಾಗ ನಿಮ್ಗೆ ಆ ಬೆಳಕು, ಬಿಸಿಲು ಬಂದೇ ಬರುತ್ತೆ. ಇದು ನೋಡಿ ಬರ್ಮಿಂಗ್ಹ್ಯಾಮ್ ರೈಲ್ವೆ ಸ್ಟೇಷನ್. ತುಂಬಾ ಹ್ಯೂಜ್ ಆಗಿತ್ತು, ಚೆನ್ನಾಗಿತ್ತು. ನಾವು ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಂಡು ಹೊರಟ್ವಿ. ನಾವು ಹೋಗಿದ್ದು ವೀಕೆಂಡ್ಸ್ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ನಾವು ಹೇಗ್ ಹೋದ್ವಿ ಅಂತ ಅಂದ್ರೆ, ಡರ್ಬಿಯಿಂದ ಬರ್ಮಿಂಗ್ಹ್ಯಾಮ್ಗೆ ಟ್ರೈನ್ ತಗೊಂಡ್ವಿ. ಟ್ರೈನ್ ಅಲ್ಲಿ ಬರ್ಮಿಂಗ್ಹ್ಯಾಮ್ ರೈಲ್ವೆ ಸ್ಟೇಷನ್ ಇಂದ ನಾವು ದೇವಸ್ಥಾನಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಬಸ್ ಅಲ್ಲಿ ಸಹ ಹೋಗ್ಬೋದಿತ್ತು, ಬಟ್ ನಮ್ಗೆ ಬಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ತೋರಿಸ್ತಾ ಇತ್ತು. ಬಿಕಾಸ್ ಒಂದೊಂದು ಸ್ಟಾಪ್ಗೂ ನಿಲ್ಸ್ಕೊಂಡು ಹೋಗ್ತಾರಲ್ಲ, ಅದು ಆಲ್ಮೋಸ್ಟ್ ನಮ್ಗೆ 45 ಮಿನಿಟ್ಸ್ 50 ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು. ಕ್ಯಾಬಲ್ಲಿ ಹೋದ್ರೆ ಆರಾಮಾಗಿ ಸೀದಾ ದೇವಸ್ಥಾನ ಹತ್ರನೇ ನಿಲ್ಸ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಹೋಗ್ಬೇಕಾದ್ರೆ ಬೇಗ ಹೋಗ್ಬಿಡೋಣ, ಆ ಕಡೆಯಿಂದ ಬರೋದ್ ಬೇಕಾದ್ರೆ ಯೋಚನೆ ಮಾಡೋಣ ಅಂತ, ಬರೋಣ ಅಂತ ಅನ್ಕೊಂಡು ನಾವೇನ್ ಮಾಡಿದ್ವಿ, ಈ ಕಡೆಯಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ನೋಡಿ ಗೈಸ್, ಇದೇ ಎಂಟ್ರೆನ್ಸ್, ಆ ಟೆಂಪಲ್ ನ ಎಂಟ್ರೆನ್ಸ್. ಅಲ್ಲಿ ಏನು ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದು ಮೇನ್ ಟೆಂಪಲ್. ತುಂಬಾ ದೊಡ್ಡ ಜಾಗನೇ ತಗೊಂಡಿದ್ರು ಆ ಒಂದು ಟೆಂಪಲ್ ನ ಹತ್ಸೋದಕ್ಕೋಸ್ಕರ. ಪಾರ್ಕಿಂಗ್ ಜಾಗ ಮಾತ್ರ ಸಖತ್ತಾಗಿತ್ತು ಗೈಸ್. ಎಷ್ಟು ಕಾರ್ ಬೇಕಾದ್ರೂ ನಿಲ್ಸೋಷ್ಟು ಜಾಗ ಇತ್ತು ಪಾರ್ಕಿಂಗ್ಗೆ. ಸೊ ಗೈಸ್, ನಾವು ಇಲ್ಲಿ ಬರ್ಮಿಂಗ್ಹ್ಯಾಮಲ್ಲಿ ಇಂಡಿಯನ್ ಟೆಂಪಲ್ಗೆ ಬಂದಿದ್ದೀವಿ. ಯಾವ ದೇವರು ಅಂತ ಹಿಂಗೆ ವೇಟ್ ಮಾಡ್ತಾರೆ, ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್. ಇಲ್ಲಿದೆ ನೋಡಿ ಮೇನ್ ಎಂಟ್ರೆನ್ಸು, ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಇದು ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿರೋದು ಏನಂತಾರೆ, ತೇರಿಟ್ಟಿದ್ದಾರೆ ಅಲ್ಲಿ ಒಳಗಡೆ. ಅದ್ರ ಮೇಲ್ಗಡೆ ಅದನ್ನು ಮೇಲ್ಗಡೆ ಕ್ಲೋಸ್ ಮಾಡೋದಕ್ಕೆ ಆ ಥರ ಮಾಡಿದ್ದಾರೆ. ಅಲ್ಲಿ ಮೂರ್ತಿ ಇದೆ, ಅದು ಆಂಜನೇಯನ ಮೂರ್ತಿ ಅಂತ ಅನ್ಕೋತೀನಿ. ಸೊ ಇದು ಎಂಟ್ರೆನ್ಸು. ಇಲ್ಲೆಲ್ಲ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಇದು ಒಂದು ಔಟ್ಲುಕ್ ಕೊಟ್ಟಿದ್ದಾರೆ, ದೇವಸ್ಥಾನದ ಔಟ್ಲುಕ್. ಓಕೆನಾ? ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇದೆಲ್ಲ ಯಾವಾಗ ಕಟ್ಟಿದ್ದು, ಯಾರು ಕಟ್ಟಿದ್ದು, ಐ ವಿಲ್ ಗಿವ್ ಯು ದ ಹೋಲ್ ಇನ್ಫಾರ್ಮೇಷನ್ ವೆರಿ ಸೂನ್. ಎಂಟ್ರೆನ್ಸ್ ಆದರೆ ಇಲ್ಲಿ ಈ ಥರ ಇದೆ. ಸೊ ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ ಬರುತ್ತೆ. ಅಲ್ಲೂ ಎಲ್ಲ ತೊಗೊಂಡಿದ್ದೀನಿ, ಶಾರ್ಟ್ ಹಾಕ್ತೀನಿ. ಸೊ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವರಿದೆ. ಲೈಕ್ ಗಣೇಶ, ಲಕ್ಷ್ಮಿ. ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತದೆ ಅದು ಅಂತ. ತುಂಬಾ ದೊಡ್ಡದಿದೆ ಗೈಸ್, ಸಿಕ್ಕಾಪಟ್ಟೆ ದೊಡ್ಡದಿದೆ, ತುಂಬ ಹ್ಯೂಜ್ ಆಗಿದೆ ಟೆಂಪಲ್ಲು. ನೋಡಿ ಗರುಡ ಗಂಬ. ಯಾವುದೇ ದೇವಸ್ಥಾನ ಮುಂದೆ ಗರುಡಗಂಬ ಇರುತ್ತೆ. ಫಸ್ಟ್ ಗರುಡಗಂಬ ಪೂಜೆ ಮಾಡಿ, ಗರುಡಗಂಬಕ್ಕೆ ನಮಸ್ಕಾರ ಮಾಡಿ, ನೆಕ್ಸ್ಟು ದೇವರು
ದೇವ್ರಿಗೆ ನಮಸ್ಕಾರ ಮಾಡಬೇಕು, ದೇವ್ರ ಮನೆ ಒಳಗಡೆ ಹೋಗಬೇಕು, ದೇವಸ್ಥಾನದ ಒಳಗಡೆ ಹೋಗಬೇಕು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇಲ್ಲ. I'll just show it to you just like this. ಇಲ್ಲಿ ಬರ್ದಿದ್ದಾರೆ ನೋಡ್ರಿ, ಮುರುಗನ್ ಶ್ರೈನ್ ಅಂತ ಅಂದರೆ ಮುರುಗನ್ ದೇವರು ಅಂತ. ಇಲ್ಲಿ ಬರ್ದಿದ್ದ ನೋಡಿ, ಗಣೇಶ ಶ್ರೈನ್ ಅಂದರೆ ಗಣೇಶನ ದೇವಸ್ಥಾನ ಅಂತ ಅರ್ಥ. ತುಂಬಾ ಜನ ಇದ್ದಾರೆ ಗೈಸ್. ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ ನಮ್ಮವರು ಅಂದರೆ ನಮ್ಮ ಇಂಡಿಯಾ ಇಷ್ಟೊಂದು ಜನ ಇದ್ದಾರೆ ಅಂತ. ಅಂಟಿಲ್ ಅನ್ಲೆಸ್ ನನಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ಜನ ನಾವು ಇಂಡಿಯನ್ಸ್ ಇದ್ದೀವಿ ಅಂತ. ಸೊ ಎಸ್, ತೋರಿಸ್ತೀನಿ ತಡೀರಿ. ಇಷ್ಟೇ. ನೀವು ಈ ಕಡೆ ಹೋದರೆ ಮೇಯ್ನ್ ಬಾಲಾಜಿ ಟೆಂಪಲ್ ನಿಮಗೆ ಸಿಗುತ್ತೆ. ಈ ದಿಕ್ಕಲ್ಲಿ ಹೋದರೆ ದಿಸ್ ಇಸ್ ದ ಬಾಲಾಜಿ ಟೆಂಪಲ್. ನಾನು ಅಲ್ಲೂದೂ ಹಾಕ್ತೀನಿ ವಿಡಿಯೋ ಕ್ಲಿಪ್ಪಿಂಗು. ಆ್ಯಸ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್ ಪ್ರಸಾದ. ಇಲ್ಲಿ ಅನ್ನ ದಾಸೋಹ ಕೂಡ ಇದೆ. ಸಿ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಮತ್ಸ್ಯ ಅವತಾರ ತಾಳಿದ್ದು, ಇದು ಗರುಡ ವಾಹನ ಗೋವಿಂದ, ಆ್ಯಂಡ್ ಇದು ಕುರ್ಮ ಅವತಾರ ಗೋವಿಂದ. ಅಂದರೆ ಗೋವಿಂದ ಏನೇನು ಅವತಾರ ತಾಳಿದ್ದಾರೆ ಅದು ಎಲ್ಲದ್ರದ್ದು ಇಲ್ಲಿ ಏನಂತಾರೆ ಕೆತ್ತನೆ ಮಾಡಿದ್ದಾರೆ ಅಂತ. ಲಕ್ಷ್ಮೀಪತಿ ಗೋವಿಂದ, ಅದು ಲಕ್ಷ್ಮೀದು ವಿಗ್ರಹ. ಇಲ್ಲಿ ನೋಡ್ಬೋದು, ಮಕ್ಳಿಗೆ ಆಟಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ನಮ್ಮ ಇಂಡಿಯಾಗೆ ಬಂದಂಗೆ ಅನ್ನಿಸ್ತು. ಇದನ್ನು ಯಾರು ಕಟ್ಸಿದಾರೋ, ಯಾರು ಹೆಲ್ಪ್ ಮಾಡಿದಾರೋ ಅವ್ರಿಗೆಲ್ಲರಿಗೂ 1,000 ಲಕ್ಷ ಥ್ಯಾಂಕ್ಸ್. ಇಲ್ಲಿ ನೋಡಿ, ವರಹಮೂರ್ತಿ ಗೋವಿಂದ ಕಾಣಿಸ್ತಾ ಇದೆಯಾ? ಇದು ವರಹಮೂರ್ತಿ ಗೋವಿಂದ. ಇದು ಬಂದ್ಬಿಟ್ಟು ನರಸಿಂಹ ಅವತಾರ. ನೀವು ಹಿಂಗೆ ಬಂದರೆ ಭಕ್ತ ಪ್ರಹ್ಲಾದ ರಕ್ಷಕ ಗೋವಿಂದ. ನಿಮಗೆ ತುಂಬ ಜನ ಗೊತ್ತಿರುತ್ತೆ ಭಕ್ತ ಪ್ರಹ್ಲಾದ ಸ್ಟೋರಿ. ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ. ಆ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಅದು ಸ್ಟೋರಿ. ವಾಮನ ಅವತಾರ, ಓಕೆ, ಇದು ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ. ವಾಮನ ಅವತಾರ. ತ್ರಿವಿಕ್ರಮ ರೂಪ ಗೋವಿಂದ, ಇದು ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಗೊತ್ತು ಅಂತಲ್ಲ, ಕೆಲವು ನನಗೂ ಗೊತ್ತಿಲ್ಲ ಗೈಸ್. ನೋಡಿ, ಪರಶುರಾಮನ ಅವತಾರ. ಇದು ಗೊತ್ತು ನನಗೆ, ಪರಶುರಾಮನ ಅವತಾರ. ಸೊ ಈ ಥರ ಕಾಣಿಸುತ್ತೆ. ಅದೂ ಕೂಡ ಟೆಂಪಲ್ಲೇನೆ, ಓಕೆನಾ. ಆ್ಯಕ್ಚುಲಿ ಇಲ್ಲಿ ಊಟಕ್ಕೆ ಕ್ಯೂ ಇರುತ್ತೆ. ಆ ಕ್ಯೂ ಟೈಮಲ್ಲಿ ಜನಕ್ಕೆ ಮಕ್ಕಳಿರ್ತಾವಲ್ಲ, ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಆಟ ಆಡೋಕ್ಕೆ ಅಂತ ಮಾಡಿದ್ದಾರೆ. ಮಕ್ಕಳುಗಳೆಲ್ಲ ಆಟ ಆಡೋದು. ಆಮೇಲೆ ಇಫ್ ಯು ಕಮ್ ಹಿಯರ್, ಇದು ಅನ್ನದಾಸೋಹ. ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಇಸ್ ರಿಯಲಿ ವೆರಿ ಗುಡ್. ಊಟದಲ್ಲಿ ಏನೇನು ಇತ್ತು ಅಂದರೆ ಅನ್ನ ಸಾಂಬಾರಿತ್ತು, ಅದಾದಮೇಲೆ ಒಂದು ಸ್ವೀಟ್ ಇತ್ತು. ಸ್ವೀಟ್ ವಾಸ್ ಟೂ ಗುಡ್. ಇದಾದಮೇಲೆ ಅಷ್ಟೇ. ಇದೂ ಕೂಡ ಪಾರ್ಕಿಂಗ್. ಸೊ ಇಷ್ಟೊತ್ತಿಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು, ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಬಾಲಾಜಿ ದೇವಸ್ಥಾನ, ಅಂದ್ರೆ ಗೋವಿಂದನ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಗೋವಿಂದ ದೇವಸ್ಥಾನದ ಒಳಗಡೆನೆ ಹಲವಾರು ದೇವರುಗಳ ದೇವಸ್ಥಾನ ಇದೆ. ನೀವೀಗ ನೋಡ್ಬೋದು, ಇದು ಗಣೇಶನ ದೇವಸ್ಥಾನ. ಈಗ ಇದು ಬಂದ್ಬಿಟ್ಟು ಗೋವಿಂದನ ದೇವಸ್ಥಾನ. ಅಂದ್ರೆ ಇದು ಈ ಒಂದು ಫುಲ್ ಸ್ಪೇಸ್ ಬರೀ ಗೋವಿಂದನ ಆವರಣ ಅಂತಾನೆ ಹೇಳ್ಬೋದು. ಇಲ್ಲಿ ಬೇರೆ ಯಾವುದೇ ರೀತಿಯ ದೇವರಿಲ್ಲ. ಅದೇ ಒಂದು ಸೈಡು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು ನೆನ್ನೆ ಅಷ್ಟೇ. ಅಲ್ಲಿದು ಪ್ರಸಾದ ತಗೊಂಡು ಅಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ಆ ಕಡೆ ಈ ಕಡೆ ದೇವಸ್ಥಾನ, ಪುಟಾಣಿ ದೇವಸ್ಥಾನಗಳಿತ್ತಲ್ಲ, ಆ ಒಂದು ದೇವಸ್ಥಾನಗಳಲ್ಲೇ ಈ ಒಂದು ಆಂಜನೇಯ, ಲಕ್ಷ್ಮೀ ದೇವತೆ ಮತ್ತೆ ಸಾಯಿಬಾಬಾ ಟೆಂಪಲ್ ಇದೆಲ್ಲ ಇದ್ದಿದ್ದು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ತುಂಬಾ ನಿಧಾನವಾಗಿ ಸಮಾಧಾನವಾಗಾಯ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಪ್ರಸಾದ ತಗೊಳ್ಳೋದಕ್ಕೋಸ್ಕರ.
ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ, ಕಂಟಿನ್ಯೂಸ್ ಆಗಿ ಗೋವಿಂದನ ಹಾಡುಗಳಂತೂ ಕೇಳಿಸ್ತಾನೆ ಇತ್ತು. ಅದು ಎಷ್ಟು ಸಮಾಧಾನಕರವಾಗಿತ್ತು, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಗೈಸ್, ನಾವು ಪಿಸ್ತಾ ಕುಲ್ಫಿ ತೊಗೊಂಡಿದ್ದೀವಿ ಇಲ್ಲಿ ದೇವಸ್ಥಾನದಲ್ಲಿ ಬರ್ಮಿಂಗಾಮಲ್ಲಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ರೆಕಾರ್ಡ್ ಮಾಡ್ತಿರೋರು ಯಾರೂ ಅಲ್ಲ, ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಇಂಡಿಯನ್ ಸ್ಟೋರು, ಎಲ್ಲ ಇಂಡಿಯನ್ ಐಟಮ್ಸ್ ಇದೆ. ಬಟ್ ಏನೋ ತೊಗೊಳ್ಳಿಲ್ಲ ಸದ್ಯಕ್ಕೆ, ಐಸ್ ಕ್ರೀಮ್ ಅಷ್ಟೇ ತೊಗೊಂಡ್ವಿ. ಯಾರೋ ನೋಡ್ತಾ ಇದ್ದಾರೆ. ಸಿ ಯು ಗೈಸ್. ಸೊ ಗೈಸ್, ಈಗಷ್ಟೇ ಐಸ್ ಕ್ರೀಮ್ ತಿಂದ್ವಿ. ಒಂಥರ ಡೇ ಫುಲ್ ಚೆನ್ನಾಗಿ ಅನ್ನಿಸ್ತಾ ಇದೆ. ನಮ್ಮ ಇಂಡಿಯಾಗೆ ಬಂದಿರೋ ಫೀಲೇ ಇದೆ. ಬಟ್ ದ ಓನ್ಲಿ ಥಿಂಗ್ ಈಸ್ ನಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಐ ಮಿಸ್ ಯು ಮಮ್ಮಿ, ಐ ಮಿಸ್ ಯು ಪಪ್ಪ ಸೋ ಮಚ್. ಈ ಟೈಮಲ್ಲಿ ನೀವು ಇರಬೇಕಿತ್ತು ಅಂತ ತುಂಬ ಅನ್ನಿಸ್ತಾ ಇದೆ. ಬಿಕಾಸ್ ನಿಮ್ಗೆ ಇದೆಲ್ಲ ತೋರಿಸ್ಬೇಕು ಅಂತ ಆಸೆ ನನಗೆ. ದೇವ್ರ ಹತ್ರ ಕೇಳಿದ್ದೀನಿ, ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಬಂದೇ ಬರ್ತೀನಿ, ನಿಮಗೆ ಈ ಜಾಗ ಎಲ್ಲ ತೋರಿಸ್ತೀನಿ. ಐ ಬೆಟ್ ಯು. ಇದು ಕಾರ್ ಪಾರ್ಕಿಂಗು ಬಂದರೆ. ಸೊ ಅಲ್ಲಿ ದೇವಸ್ಥಾನ ನಾನು ಆಲ್ರೆಡಿ ತೋರಿಸಿದ್ದಾಗೆ ಅದು ಅನ್ನದಾಸೋಹ. ಆ್ಯಂಡ್ ಇದು ಟೆಂಪಲ್, ಮೇನ್ ಟೆಂಪಲ್. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಎಂಟ್ರೆನ್ಸ್ ಆಲ್ರೆಡಿ ಆವಾಗಲೇ ಶೂಟ್ ಮಾಡಿರಲಿಲ್ಲ. ದಿಸ್ ಇಸ್ ಎಂಟ್ರೆನ್ಸ್ ಆ್ಯಂಡ್ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಎಸ್ ಗೈಸ್, ಆ್ಯಕ್ಚುಲಿ ನಾವು ಟೆಂಪಲ್ ಮುಗಿಸ್ಕೊಂಡು ಬರ್ಮಿಂಗ್ಹಾಮಲ್ಲಿ ಬೇರೆ ಜಾಗಗಳಿಗೆಲ್ಲ ಹೋದ್ವಿ. ಅದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಬೇಕು ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಹಾಗಾಗಿ ನಾನು ಇದನ್ನು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲಂತೂ ನನ್ನ ಮನಸ್ಸು, ನನ್ನ ತಲೆ ಫುಲ್ ಫ್ರೀ ಅಂತ ಅನ್ನಿಸ್ತಾ ಇತ್ತು. ಫುಲ್ ಹ್ಯಾಪಿ ಫೀಲ್ ಆಗ್ತಾ ಇತ್ತು. ನಾನು ದೇವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ನ ಕರ್ಸ್ಕೊಂಡಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ಅಲ್ಲಿ ದೇವಸ್ಥಾನದಿಂದ ಲಾಡು ತಂದಿದ್ದೆ ನಾನು. ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಕೆಲವು ಪ್ರಸಾದ ಇಟ್ಟಿರ್ತಾರೆ. ನನಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬಾ ಇಷ್ಟ. ಹಾಗಾಗಿ ನಾನು ಅಯ್ಯಪ್ಪ ಸ್ವಾಮಿ ಪ್ರಸಾದ ತಗೊಂಡೆ. ಅದು ಜಸ್ಟ್ ಇಟ್ಟಿದ್ದಷ್ಟೇ. ಅದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಪ್ರಸಾದಕ್ಕೂ ಕೂಡ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಹಂಚಿದೆ. ಸೊ ಎಸ್ ಗೈಸ್, ಇವಾಗಷ್ಟೇ ಬಂದ್ವಿ ಮನೆಗೆ. ಯು ಕ್ಯಾನ್ ಸಿ ನಾನು ಹಿಂದ್ಗಡೆ ಎಷ್ಟು ಬೆಳಕಿದೆ ಅಂತ. ಸೊ ರೈಟ್ ನಾವು ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ದ ಡೇ ವಾಸ್ ರಿಯಲಿ ವೆರಿ ಗುಡ್. ನಾನು ಆಲ್ರೆಡಿ ಹೇಳಿದಾಗೆ ಬೈ ಮಿಸ್ಸಾಗಿ ಇಂಡಿಯಾಗೆ ಬಂದುಬಿಟ್ಟಿದ್ದೀವ ಅಂತಲೇ ಅನಿಸಿತ್ತು ನನಗೆ. ನಮ್ಮ ಜನ ಆಗಿರ್ಬೋದು, ಆ ಊಟದ ಟೇಸ್ಟು, ಎಕ್ಸ್ಪೆಷಲಿ ಆ ದೇವಸ್ಥಾನ ನನಗೆ ಫುಲ್ ಇಂಡಿಯನ್ ವೈಬ್ಸೇ ಕೊಡ್ತು. ತುಂಬ ಖುಷಿ ಆಯಿತು, ಮನ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಏನೇನೋ ಟೆನ್ಷನ್ಸ್ ಎಲ್ಲ ಇತ್ತು ತಲೆಯಲ್ಲಿ, ಅದೆಲ್ಲ ಹೋಗಿ ಒಂಥರ ನಿರಾಳ ಆಯಿತು. ಮನಸ್ಸಾಗಿರ್ಬೋದು, ಮೈಂಡ್ ಆಗಿರ್ಬೋದು, ಮನ್ಸಿಗೆ ಶಾಂತಿ ಸಿಕ್ತು ಅಂತಲೇ ಹೇಳ್ಬೋದು. ನನಗಂತೂ ಅದನ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಇದ್ದಿದ್ದಿಲ್ಲ, ಅಷ್ಟು ಚೆನ್ನಾಗಿತ್ತು ಜಾಗ. ಅನ್ಫಾರ್ಚುನೇಟ್ಲಿ ನಾವು ಬೇರೆ ಕಡೆ ಎಲ್ಲ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಂದ ಹೊರಟು ಬೇರೆ ಕಡೆ ಹೋದ್ವಿ. ಇಫ್ ಯು ಸಿ, ನಾವಿವತ್ತು 10 ಕಿಲೋಮೀಟ್ರು ನಡೆದಿರೋದು. ಲಿಟ್ರಲಿ ಇವತ್ತು 10 ಕಿಲೋಮೀಟರ್ ನಾವು ನಡೆದಿರೋದು ಒಂದೇ ದಿನ. ತುಂಬಾನೇ ಟೈರಿಂಗ್ ಅನಿಸ್ತು, ಕಾಲೆಲ್ಲ ಮಾತಾಡ್ತಾ ಇದೆ. ಎಷ್ಟು ಟಯರ್ಡ್ ಆಗಿದೀವೋ ಅಷ್ಟೇ ಮೆಮೊರೀಸ್ ಮಾಡಿದ್ದೀನಿ ನಾನಿವತ್ತು. ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಟುಡೇ ಆ್ಯಂಡ್ ವೆರಿ 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 ಗುಡ್ ಡೇ, ವೆರಿ ವೆರಿ ನೈಸ್ ಡೇ. ಆ್ಯಂಡ್ ಐ ಫೆಲ್ಟ್ ವೆರಿ ಬ್ಲೆಸ್ಡ್. ಎಸ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. And don't forget to subscribe and like. Okay na? See you. Bye bye.